ನಮಗೆ ಈ ಗಾಡಿ ಪ್ರೈಸ್ ಏನು ಇದು ಹೈಯೆಸ್ಟ್ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಒಳಗೆ ಈ ಕಂಪ್ನಿನ ಹೈಯೆಸ್ಟ್ ಕಾಸ್ಟ್ಲಿ ಇರೋದು. ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಷ್ಟು ದಿನಗಳಾದಮೇಲೆ, ಎಷ್ಟು ದಿನ ಅಲ್ಲ ಎಷ್ಟು ವರ್ಷ, ಅಷ್ಟೇನು 4 ವರ್ಷ ಅಲ್ಲ, 1.5 year ಆಯಿತು ನಾ ಯೂಟ್ಯೂಬಿಗೆ ವಿಡಿಯೋಸ್ ಅಪ್ಲೋಡ್ ಮಾಡಲಾರ್ದ. ನಿಮ್ಮ ಕಾಯಿಸಿದ್ದಕ್ಕೆ ಭಾಳ ಸಾರಿ. ಇಷ್ಟು ದಿನ ಕಾಯಿಸಿದ್ದು ಸಾಕು. ಇನ್ನು ಮುಂದೆ ರೆಗ್ಯುಲರ್ ವಿಡಿಯೋಸ್ ಬರೋಕ್ಕೆ ಸ್ವಲ್ಪ ತಡ ಆಗ್ತವೆ. ಇನ್ನೊಂದು 2 months. ನೀವು ಆಲ್ರೆಡಿ ಕ್ಲಿಕ್ ಬೇಟ್ ಏನು ತಮ್ಮನೆಲ್ಲ ನೋಡ್ರಿ ನೆನಪಾಗಲು ಅವನವನು ಏನು ನನಗೆ ವಿಡಿಯೋಸ್ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ಗೊತ್ತಿಲ್ಲ. ಈ ವಿಡಿಯೋ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ಫ್ರೆಂಡ್ ಕೇಳ್ಬೇಕು, ಹೇಳ್ತಾನವ. ಸೊ ಎಷ್ಟೋ ದಿವಸ ಆದಮೇಲೆ ವಿಡಿಯೋ ಮಾಡವಂತೀವಿ. ಏನು ವಿಡಿಯೋ ಮಾಡವಂತೀನಿ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ತೈತಿ. ಸೊ ನಮ್ಮ ಹತ್ರ ಐತಿ ಕುಬೋಟೋ MU4501. ಹಂಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಮೊದಲ. ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಅಥವಾ ಮಾತಾಡೋ ಸ್ಲ್ಯಾಂಗ್ ಏನಾದರೂ ಮಿಸ್ಟೇಕ್ ಆದ್ರೆ ಕ್ಷಮೆ ಇರಲಿ ನಮ್ಯಾಗ. ಯಾಕಂದ್ರೆ ಭಾಳ ದಿವಸ ಆದಮೇಲೆ ವಿಡಿಯೋ ಮಾಡವಂತೀವಿ, ಅಡ್ಜಸ್ಟ್ ಮಾಡ್ಕೊರಿ ಸ್ವಲ್ಪ. ಇದು ಬೇರೆ ಯಾರ್ದು ಟ್ರ್ಯಾಕ್ಟರ್ ಅಲ್ಲ, ಮೊನ್ನೆ ರೀಸೆಂಟಾಗಿ 19th ನಾವತ್ತು ತೊಗೊಂಡೇವಿ. ಈಗ 1 month ಮೇಲೆ ಆಯ್ತು ಅಷ್ಟ. ಇದನ್ನ ಎದಕ್ಕೆ ತೊಗೊಂಡೇವಿ ಅಂತ ರೆಗ್ಯುಲರ್ ಇನ್ಮ್ಯಾಗ ವಿಡಿಯೋಸ್ ಬರೋ ಎಲ್ಲ ನಿಮ್ಗೆ ಗೊತ್ತಾಗ್ತವೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣಂತ. ಭಾಳ ಕಾಯ್ಸೀನಿ, ಇನ್ನು ಕಾಯಿಸೋದು ಬೇಡ. ಫಸ್ಟ್ ಇಂಜಿನಿಂದ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಇದು ಕಾರು ಅಲ್ಲ ಬೈಕ್ ಎಲ್ಲ ಫೀಚರ್ಸ್ ಹೇಳ್ಬೇಕಂದ್ರೆ ಟ್ರ್ಯಾಕ್ಟರ್ನಾಗ ಭಾಳ ಫೀಚರ್ಸ್ ಇರಲ್ಲ, ಇಂಜನ್ಯಾಗ ಭಾಳ ದಮ್ ಇರ್ತೈತಿ. ದಮ್ಮಿಂದನ ಸ್ಟಾರ್ಟ್ ಮಾಡಿಬಿಡೋಣಂತ. ಈ ಟ್ರ್ಯಾಕ್ಟರ್ ಒಳಗೆ 2500 cc ಬರುತ್ತೆ. ಬಟ್ 2500 ಇರುವುದಿಲ್ಲ, ಅದು 2434 cc ಇಂಜನ್ ಇದು. ಆಮೇಲೆ 4 cylinder, ಇದೊಂದು ನೆನ್ಪಿಟ್ಬರು. ಬಾಕಿ ಟ್ರ್ಯಾಕ್ಟರ್ ಒಳಗೆ 3 cylinders ಬರ್ತಾವೆ. ಸೊ ಇದು 45 HP ಇದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು 45 HP ಇದು 4 cylinder ಇಂಜನ್. ನಿಮ್ಗೆ ಇಂಜನ್ CC ಮತ್ತು ಇದ್ರದ್ದು ಗೊತ್ತಾಯ್ತು. ಆಮೇಲೆ ಇದು ಲಿಕ್ವಿಡ್ ಕೂಲ್ಡ್ ಇಂಜನು ನೋಡ್ರಿ, ಕೂಲೆಂಟ್ ಸೇಮ್ ಕಾರ್ ಥರ ಕೂಲೆಂಟು. ಆಮೇಲೆ ಡ್ರೈ ಟೈಪ್ ಏರ್ ಫಿಲ್ಟ್ರ್ ಬರುತ್ತೆ ನಿಮ್ಗೆ. ಇದು ಬ್ಯಾಟ್ರಿ ಬಂತು. ಸೊ ಆಮೇಲೆ ಇದು ಆಯಿಲ್ ಫಿಲ್ಟ್ರು, ಇದು ಹೈಡ್ರೋಲಿಕ್ ಫಿಲ್ಟ್ರು, ಇದು ಡೀಸೆಲ್ ಫಿಲ್ಟ್ರು, ಇದು ವಾಟರ್ ಕ್ಲೀನರು. ಕೆಲವೊಂದು ಟ್ರ್ಯಾಕ್ಟರ್ ಒಳಗೆಲ್ಲ ಸಿಂಗಲ್ ಪವರ್ ಸ್ಟೇರಿಂಗ್ ಬರ್ತಾವೆ, ಬಟ್ ಇದ್ರೆ ಡ್ಯುವೆಲ್ ಪವರ್ ಸ್ಟೇರಿಂಗ್ ಐತಿ. ಈ ಕಡೆನೂ ಸೇಮ್, ಈ ಕಡೆನೂ ಅದ ಬರುತ್ತೆ. ಕೆಲವೊಂದು ಟ್ರ್ಯಾಕ್ಟ್ರೇ ನೋಡಿ ಒಂದು ಸೈಡ್ ಅಷ್ಟು ಇರುತ್ತೆ, ಇನ್ನೊಂದು ಕಡೆ ಮ್ಯಾನ್ಯಲಿಂದ ಒಂದು ದೊಡ್ಡ ರಾಡ್ ಬಂದಿರ್ತೈತಲ್ಲ ಹಂಗಿರುತ್ತೆ. ಬಟ್ ಇದ್ರೊಳಗೆ 2 ಪವರ್ ಸ್ಟೇರಿಂಗ್ ಐತಿ. ಇದಕ್ಕೆ ಡ್ಯುವೆಲ್ ಪವರ್ ಸ್ಟೇರಿಂಗ್ ಅಂತ ಕರೀತಾರೆ ಇವರು. ಆಮೇಲೆ ಟೈರ್ ಬಗ್ಗೆ ಹೇಳ್ಬೇಕಂದ್ರೆ ಇದು 6 ನಂಬರ್ ಹಾಕ್ತಾರೆ ರೆಗ್ಯುಲರ್. ನಾನು ಗೊತ್ತಲ್ಲ ನಮಗೆಲ್ಲ ದೊಡ್ಡವ ಇರ್ತವೆ ಯಾವಾಗಲೂ. ಸೊ ಇದು 7.50. ಇದು ಎಷ್ಟಿದೆ ನಂಬರ್ 14.928 ಇದು. ಸೊ ಸ್ವಲ್ಪ ನಾ ಒಂದು ಸೈಜ್ ದೊಡ್ಡದು ಹಾಕ್ಸಿನಿ. ರೆಗ್ಯುಲರಾಗಿ ಎಲ್ಲರೂ ಒಂದು ಸೈಜ್ ಕಡಿಮೆ ಹಾಕಿಸ್ತಾರೆ, 13 ನಂಬರ್ ಮತ್ತು 6 ನಂಬರ್ ಹಾಕಿಸ್ತಾರೆ. ಸೊ ಒಂದು ನಾನು ಇರಲಿ ಅಂತ ಹಾಕ್ಸಿನಿ. ಆಮೇಲೆ ಇದು ಕಾರ್ ಒಳಗಿದ್ದಂಗೆ ಹೈಡ್ರೋಲಿಕ್ ಸಿಸ್ಟಮ್ ಐತಿ. ಆಮೇಲೆ ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾತಂದ್ರೆ ಇದು 60 liters ಫ್ಯೂಲ್ ಟ್ಯಾಂಕ್ ಬರುತ್ತೆ. ಸೊ ಇದನ್ನು ಇಷ್ಟು ಕ್ಲೋಸ್ ಮಾಡಿಬಿಡೋದು. ಆಟೋಮೆಟಿಕ್ ಹೇಳುತ್ತಾ, ಆಟೋಮೆಟಿಕ್ ನಾವು ಕ್ಲೋಸ್ ಮಾಡಬೇಕು, ಬಟ್ ಆಟೋಮೆಟಿಕ್ ಅಷ್ಟೇ ಹೇಳೋದು. ಹಿಂಗೆ ಹೇಳುತ್ತಾ ಕ್ಲೋಸ್ ಮಾಡೋದು ನಾವ ಮಾಡ್ಬೇಕು ಹಿಂಗೆ. ಸೊ ಗಾಡಿ ಮಾತ್ರ ಏಕ್ ನಂಬರ್ ಐತಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ಆಮೇಲೆ ಗೊತ್ತಲ್ಲ ಜಪಾನ್, ಈ ಗಾಡಿ ಇದ್ರ ಬಗ್ಗೆ ಈ ಹೆಸರಿಗೆ ಹೆಸರು ಇಡಂಗಿಲ್ಲ, ಯಾಕಂದ್ರೆ ಅಷ್ಟು ಚಲೋ ಐತಿ. ಬಟ್ ನಮ್ಮ ಇಂಡಿಯನ್ ಕಂಪ್ನಿ ಇದಕ್ಕೇನು ಕಡಿಮೆ ಏನಿಲ್ಲ, ಭಾಳ ಅದಾವೆ. ಬಟ್ ಅವ್ರವ್ರು ಇಷ್ಟ, ಅವ್ರವ್ರ ಮನಸ್ಸು ಮ್ಯಾಗ ಅವ್ರವ್ರ ಇಂಟ್ರೆಸ್ಟ್ ಮ್ಯಾಗ ಹೋಗ್ತಾವೆ. ಗಾಡಿ ತೊಗೊಳ್ದಾತು, ಇದೇ ಒಂದು ಟ್ರ್ಯಾಕ್ಟರ್ ಅಂತಲ್ಲ, ಕಾರ್ ಆಯ್ತು ಬೈಕ್ ಆಯ್ತು ಯಾವುದೇ ಸೆಗ್ಮೆಂಟ್ ಒಳಗೆ ತೋರಿ ಅವ್ರವ್ರ ಮನಸ್ಸಿಗೆ ಇಷ್ಟಪಟ್ಟಿತ್ತು ಅಂತಾರೆ. ಬಟ್ ನಮ್ಮ ಇಂಡಿಯನ್ ಬ್ರ್ಯಾಂಡಿನ ಏನು ದೊಡ್ಡದಲ್ಲ ಇದು, ನಮ್ಮ ಇಂಡಿಯನ್ ಬ್ರ್ಯಾಂಡ್. ಆಮೇಲೆ ಇದು ಫ್ರಂಟ್ 170 kg ಬಂಪರ್ ಬರುತ್ತಾ. ಸೈಡ್ ವೀಲ್ಸಿಗೆ, ಆ ಕಡೆ ವೀಲ್ಸು ಮತ್ತು ಈ ಕಡೆ ವೀಲ್ಸಿಗೆ 50 kg ವೇಟ್ಸ್ ಹಾಕ್ಯಾರ. ಆಮೇಲೆ ಇದು ಡ್ಯುವೆಲ್ PTO, ಇದು ನೋಡ್ರಿ PTO ಕ್ಲಚ್, ಇದು ದೊಡ್ಡದೈತಲ್ಲ. ಫಸ್ಟ್ ಎಲ್ಲ ಟ್ರ್ಯಾಕ್ಟರ್ ಒಳಗೆ ಬರ್ತೈತೆ ಸಿಂಗಲ್ ಕ್ಲಚ್ ಇದ್ದಾಗ, ಇದ್ರಾಗ ಮ್ಯಾನುವಲ್ ಇದ್ರಾಗ ವರ್ಕ್ ಮಾಡ್ಬೇಕಾಗಿತ್ತು. ಬಟ್ ಅಪ್ಡೇಟ್ ವರ್ಷನ್ ಅಲ್ಲ, ಈಗೆಲ್ಲ ಭಾಳ ಟ್ರ್ಯಾಕ್ಟರ್ನೇ ಬಂದವು ಬಿಡ್ರಿ. ಇದ್ರಾಗೂ ಐತಿ ಡ್ಯುವೆಲ್ ಕ್ಲಚ್ ಇದು. ಆಮೇಲೆ ಹಿಂದೆ ಬರೋದಾದ್ರೆ ಸೈಡ್ ಎಲ್ಲ ಏನು ಅಂಥ ಡಿಸೈನಿಂಗ್ ಮಾತ್ರ ಏಕ್ ನಂಬರ್ ಐತಿ, ಏನು ಚಿಂತಿಲ್ಲ. ಕಲರ್ ಮಸ್ತ್ ಐತಿ. ಕಲರ್ ಆರೆಂಜ್ ಬ್ಲ್ಯಾಕ್ ಅಣ್ಣ ಹೊತ್ತ ಕಾಣ್ತೈತಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಐತಿ. ಕಲರ್ ನೋಡೇ ಇದಕ್ಕೆ ಭಾಳ ಜನ ಇಷ್ಟಪಡ್ತಾರೆ, ಬಟ್ ನಾವು ಕಲರ್ ನೋಡಲ್ಲ, ಇಂಜನ್ ನೋಡಿ ಇಷ್ಟಪಟ್ಟೇವಿ ಗಾಡಿನ. ಆಮೇಲೆ ಇದ್ರ ಹಿಂದ್ಗಡೆ ಬರೋದಾದ್ರೆ ಹಿಂದ್ಗಡೆ ಈ ಥರ ಕಾಣುತ್ತೆ ರೀ.
ಇಲ್ಲಿ ಪಿ ಟಿ ಒದ್ದು ಕೊಟ್ಟರೆ, ಇದು ಪಿ ಟಿ ಒದ್ದು ಗೇರ್ ಇದು ಇಲ್ಲಿ ಕೊಟ್ಟರು 750 ಮತ್ತು 540. ಇದ್ರಾಗ ಇನ್ಬಿಲ್ಟ್ ಬರುತ್ತೆ. ಕೆಲವೊಂದು ಟ್ಯಾಕ್ಟ್ರ್ ಒಳಗೆ 750 ಇನ್ಬಿಲ್ಟ್ ಬರಲ್ಲ, ಆಪ್ಷನಲ್ ಬರ್ತಾವೆ. ಆ ಟ್ಯಾಕ್ಟರ್ ಯಾವುದು ಏನು ಅಂತ ಮುಂದೆ ಬರ್ತಾ ನಿಮ್ಗೆ ಗೊತ್ತಾಗ್ತಾ ಹೇಳ್ತೀನಿ. ಆ ಕಂಪ್ಯಾರಿಸನ್ ವೀಡಿಯೋಸ್ ಹೆಂಗಿದ್ರು ನಾವು ಮಾಡೇ ಮಾಡ್ತೀವಲ್ಲ, ಸೊ ಅವಾಗ ಹೇಳ್ತೀನಿ ಅಂತ. ಇದ್ರ 540 ಮತ್ತು 750 ಇನ್ಬಿಲ್ಟ್ ಬರುತ್ತೆ ಇದ್ರೊಳಗೆ. ಆಮೇಲೆ ಇದ್ರದ್ದು ಲಿಫ್ಟ್ ಕೆಪಾಸಿಟಿ ಬಂದು 1640. ಆಮೇಲೆ ಗಾಡಿದು ಓವರ್ ಆಲ್ ವೇಟ್ ನೋಡೋದಾತಂದ್ರೆ 1850 kg ವೇಟ್. ನನಗನ್ಸಿದ ಮಟ್ಟಿಗೆ ಇದು ಡ್ರೈ ವೇಟ್ ಅನ್ಸುತ್ತೆ, ಅಂದ್ರೆ ಡೀಸೆಲ್ ತುಂಬಲಾರ್ದ ವೇಟ್ ಅನ್ಸುತ್ತೆ. ಯಾಕಂದ್ರೆ ನಾ ಒಂದ್ಸಲ ಡೀಸೆಲ್ ಹಾಕಿ ನೋಡಿದ್ದೆ, ಜಾಸ್ತಿ ಹೋಗಿತ್ತು. ಹಾಕಿಸಂದ್ರೆ ಅಲ್ಲೇ ಇಲ್ಲಿ ನಮ್ಮ ಊರಾಗ ಗದಗೊಳಗೆ ಪೆಟ್ರೋಲ್ ಬಂಕಿಗೆ ಹೋದಾಗ ಡೀಸೆಲ್ ಹಾಕ್ಸಿ ಅಲ್ಲೇ ಕಾಟ ಇತ್ತು ಒಂದು ಗಡ್ಡಿಯರ್ ಪೆಟ್ರೋಲ್ ಬಂಕ್ನಾಗ. ಹಂಗೆ ನಿಲ್ಲಿಸಿ ನೋಡಿದೆ, ನಾ ಅನ್ಕೊಂಡಿದ್ಕ ಜಾಸ್ತಿ ಬಂತು. ಡ್ರೈ ವೇಟ್ ಅನ್ಸುತ್ತೆ ನನಗೆ ಅನಿಸಿದ ಮಟ್ಟಿಗೆ, ಅವ್ರ ವೆಬ್ಸೈಟ್ ಒಳಗೆ ಹಂಗಿತ್ತು. ಆಮೇಲೆ ಇಲ್ಲಿ ಇದು ಬರುತ್ತಾ ಏನು ಆಯಿಲ್ ಗೇಜ್ ನೋಡೋದು. ಇಂಜನ್ಗೆ ಒಟ್ಟ ಟೋಟಲ್ 7.5 ಲೀಟರ್ ಇಂಜನ್ ಆಯಿಲ್ ಹಾಕ್ತಾರ. ಆಮೇಲೆ ಇಲ್ಲಿ ಹಿಂದ್ಗಡೆ ಗೇರ್ ಬಾಕ್ಸಿಗೆ ಆಯಿಲ್ ನೋಡೋದಾದ್ರೆ ಗೇರ್ ಬಾಕ್ಸು, ವಾಪಸ್ ಕ್ಲಚ್ ಪ್ಲೇಟ್ಸ್ ಇವೆಲ್ಲ ಇದ್ರೊಳಗೆ ಬರ್ತಾವಲ್ಲ, ಇಲ್ಲಿ ಇದಕ್ಕೆ 45 ಲೀಟರ್ಸ್ ಆಯಿಲ್ ಹಾಕ್ತಾರ. ಇಷ್ಟೊತ್ತನ ನಿಮಗೆಲ್ಲ ಬೇಸಿಕ್ ಡೀಟೇಲ್ಸ್ ಹೇಳಿದೆ. ಎಲ್ಲ ಡೀಟೇಲ್ಸ್ ಹೇಳಕ್ಕೆ ನನಗೆ ಸ್ವಲ್ಪ ನೆನಪು ಮಾಡ್ಕೊಳ್ಳೋಕೆ ಕಷ್ಟ ಅಂತದೆ. ಯಾಕಂದ್ರೆ ಇದ ಫಸ್ಟ್ ಟೈಮ್ ಇಷ್ಟು ಹೆವಿ ಇಂಜನ್ ನಾನು ರಿವ್ಯೂ ಮಾಡೋ ಅಂತಿದ್ದು. ಇಷ್ಟೆಲ್ಲ ನಾವು 200 cc, 650 cc, 300 cc, 400 cc, 200 cc, 210, 210 ನೆನಪಿಲ್ಲ, 250, 400 ಈ ಥರ ಎಲ್ಲ ಮಾಡಿದ್ವಿ. 2000 ಚಿಲ್ಲರ cc ಇದು ಫಸ್ಟ್ ಟೈಮ್ ರಿವ್ಯೂ ಮಾಡೋಂದ್ರೆ ಸ್ವಲ್ಪ ನನಗೆ ಇನ್ನೂ ಗಾಡಿ ಬಗ್ಗೆ ಭಾಳ ತಿಳ್ಕೊಬೇಕು ಇದ್ರೊಳಗೆ. ಸೊ ತಿಳ್ಕೊತೀನಿ, ಒಂದೊಂದು ನಿಮಗೂ ತಿಳಿಸ್ತಾ ಇರ್ತೀನಿ. ಹೊಸ ಇನ್ಮ್ಯಾಗ ರೆಗ್ಯುಲರ್ ವಿಡಿಯೋಸ್ ಬರ್ತಾ ಇರ್ತಾವಲ್ಲ, ಇದ್ರೂ ಬರ್ತಾವೆ ಇನ್ಮ್ಯಾಗ. ಏನಂದೆ, ಈಗ ಹತ್ತಿ ನೋಡ್ಬಿಡೋಣ ಬನ್ನಿ. ಇದ್ರದ್ದು ಡಿಸ್ಪ್ಲೇ ಈ ಥರ ಕಾಣುತ್ತೆ. ನಮ್ದು ಆಲ್ರೆಡಿ ನಮ್ಮದು ರೆಡ್ಡಿಯಾರ್ದು ಫಿಕ್ಸ್ ಹೆಸರಿದು, ಶ್ರೀ ರೇಣುಕಾದೇವಿ ಪ್ರಸನ್ನ. ಆಮೇಲೆ ನಮ್ಮ ಗಣಪತಿ ಎಲ್ಲರಿಗೆ ಪ್ರಿಯನಾದವನು. ಸೊ ಡಿಸ್ಪ್ಲೇ ಹೆಂಗೆ ಕಾಣುತ್ತೆ, ಕೀ ಆನ್ ಮಾಡಿ ತೋರಿಸ್ತೀನಿ. ನಮ್ಮ ಬೈಕ್ ಥರ ಇದು ಸುಯ್ ಅಂತ ಹೋಗಿ ಬರ್ತೈತಿ. ಆಲ್ರೆಡಿ 96.4 hours ಇದು. ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಟ್ಯಾಕ್ಟ್ರ್ ಒಳಗೆ ಯಾವಾಗಲೂ ಕಿಲೋಮೀಟ್ರ್ ತೋರಿಸ್ತಾ ಅಂತ. ನೋ ಕಿಲೋಮೀಟ್ರ್ನಾಗ ಎಲ್ಲ ತೋರಿಸೋದಿಲ್ಲ. ಇದ್ರಾಗ ಏನಿದ್ರು ಅವರ್ಸ್ನಾಗ ತೋರಿಸುತ್ತೆ. ಇದು ನೋಡ್ರಿ 96.4 ಇಲ್ಲಿ ಐತೆ ನೋಡ್ರಿ, ಹೆಚ್ಚು ಕಾಣುತ್ತೆ ನೋಡ್ರಿ. ಆಮೇಲೆ ಪಿ ಟಿ ಒ ಸ್ಪೀಡ್ ಐತೆ ನೋಡ್ರಿ ಇಲ್ಲಿ 540. ಇಲ್ಲಿ ಇದು ಗಂಧ ಹಚ್ಚೀನಿ, ಸೊ ಕಾಣ್ತಾ ಇಲ್ಲ, ಇಲ್ಲಿ ಐತೆ ನೋಡ್ರಿ. ಆಮೇಲೆ ಇನ್ನೊಂದು ಇದು ಮುಂದ್ಗಡೆ ಲೋ, ಹಿಂದ್ಗಡೆ ರಿವರ್ಸ್, ಈ ಕಡೆ ಮಾಡಿ ಹಿಂಗೆ ಎತ್ತಿದ್ರಿ ಹೈ. ಅಂದ್ರೆ ಟೋಟಲ್ ಇದಕ್ಕೆ ಇಲ್ಲೇನ ಇದು ನಾರ್ಮಲ್ ಗೇರ್. ನಮ್ಮ ಮುಂದೆ ಹಿಂದೆ ಮಾಡ್ಕೊಳ್ಳೋ ಗೇರ್ ಇದು. ಮುಂದೆ 8, ಹಿಂದೆ 4 ಗೇರ್ ಬರ್ತವೆ. ಅಂದ್ರೆ ಲೋದಾಗೂ ನೀವು 4 ಗೇರ್ ಹಾಕ್ಬೋದು. ಇವನ್ನ ಲೋದಾಗೂ 4 ಗೇರ್ ಹಾಕ್ಬೋದು. ಆಮೇಲೆ ಹೈ ಇಲ್ಲ ಐತಲ್ಲ ಹೈ, ಇದ್ರಾಗೂ 4 ಗೇರ್ ಹಾಕ್ಬೋದು. ರಿವರ್ಸ್ನಾಗೂ 4 ಗೇರ್ ಹಾಕ್ಬೋದು ನೀವು, ಹೌದಾ? ಒಟ್ಟ ಅಂದ್ರೆ ಮುಂದೆ 8, ಹಿಂದೆ 4. ಆಮೇಲೆ ಇವೆಲ್ಲ ನಮ್ಮ DC AC ಲಿವರ್ಸ್ ಇವೆಲ್ಲ ಇಳಿಸೋದು, ಹೈಡ್ರಾಲಿಕ್ ಇವನ್ನೆಲ್ಲ ಹೊಲ್ದಾಗ ಹೋದಾಗ ನಿಮ್ಗೆ ಇವು ಹಾಕವು. ಆಮೇಲೆ ಪ್ರೈಸ್ ಇನ್ನೊಂದು ಹೇಳಿಲ್ಲ, ಪ್ರೈಸ್ ಹೇಳ್ತೀನಿ ಅಂತ ಲಾಸ್ಟಿಗೆ ಹೇಳ್ತೀನಿ ಪ್ರೈಸ್. ಇಷ್ಟೊತ್ತನ ಕಾಶಿ ಸಾಕು. ನಮ್ಮ ಭಾಳ ನಿರೀಕ್ಷೆಯಿಂದ ಕಾಯ್ತಾ ಇರೋದು ಏನು ಹೇಳ್ರಿ, ಸೌಂಡು. ಬೈಕ್ನಾಗೂ ಸೌಂಡ್ ಕೇಳ್ತಿದ್ವಿ, ಇದ್ರಾಗೂ ಸೌಂಡ್ ಕೇಳ್ತಿದ್ವಿ. ಈ ಸೌಂಡ್ ಮಾತ್ರ ಏನು ಖತರ್ನಾಕ್ ಐತೆ. ಅಂದ್ರೆ ಕೇಳಿಸ್ಕೊಳಕ್ಕೆ ಫಿದಾ ಆಗ್ತೀರಿ ನೀವು ಕೇಳಿಸ್ಕೊಂಡ್ರೆ. ನೋಡ್ರಿ ಕೇಳಿಸ್ಕೊರಿಗೆ. ಒಂಥರ JCB ಸೌಂಡ್ ಆದಂಗೆ ಆಗುತ್ತೆ. ಆಮೇಲೆ ಗಾಡಿ ಒಳಗೆ ಒಟ್ಟ ವೈಬ್ರೇಷನ್ ಇಲ್ಲ. ಗಾಡಿ ಒಳಗೆ ಒಂದೀಟ್ರು ವೈಬ್ರೇಷನ್. ಇಲ್ಲೊಂದು ಬಾಟ್ಲಿ ಇಟ್ಟಿದ್ದೆ, ನಾನು ತಂದು ದಿವಸನ ಚೆಕ್ ಮಾಡೀನಿ. ಇಲ್ಲೊಂದು ಬಾಟ್ಲಿ ಇಟ್ಟಿದ್ದೆ, ಗಾಡಿ ಸ್ಟಾರ್ಟ್ ಮಾಡಿದ್ದೆ. RPM ಇದು ಎಲ್ಲಿ ಮಟ್ಟ ಹೋಗುತ್ತೆ, ಎಕ್ಸ್ಲೇಟರ್ ಅಲ್ಲಿ ಮಟ್ಟ ಹಿಂಗೆ ಹತ್ತಿ ಕಾಲು ಇಟ್ಕೊಂಡು ಕುತ್ಕೊಂಡಿದ್ದೆ. ಒಂದು 10 ಸೆಕೆಂಡ್ ಮ್ಯಾಗ ಅನ್ಕೋರಿ ನೀವು. ಅಷ್ಟು ಕಾಲು ಇಟ್ಕೊಂಡೆ. ಬಾಟ್ಲಿ ಒಂದೀಟು ಅಳಿಗಾಡಲಿಲ್ಲ, ಬಾಟ್ಲಿ ನೀರು ಅಳಿಗಾಡಲಿಲ್ಲ. ಅಷ್ಟು ಅಳಿಗಾಡ್ತದೆ, ಸ್ವಲ್ಪ ಬಾಟ್ಲಿ ನೀರು ಅಳಿಗಾಡ್ತಾವೆ, ಬಾಟ್ಲಿ ಅಳಿಗಾಡಿ ಬೀಳಿಲ್ಲ. ಒಟ್ಟ ಅಷ್ಟು ಸ್ಮೂತ್ ಐತಿ ಇಂಜನ್, ಒಟ್ಟ ವೈಬ್ರೇಷನ್ ಇಲ್ಲ. ಗಾಡಿ ಹೊಡೆಯೋಂಗೆ ಮಾತ್ರ ಖತರ್ನಾಕ್ ಇಷ್ಟ ಆಗುತ್ತೆ ಈ ಗಾಡಿ. ಸ್ವಲ್ಪ ಏನೋ ಕಾಸ್ಟ್ಲಿ ಆಗ್ತದೆ ಗಾಡಿ, ಆದ್ರೆ ನಮ್ಮ ವಿಷ್ಣುದಾದ ಹೇಳ್ದಂಗೆ ಒಂದು ಡೈಲಾಗ್ ಐತಲ್ಲ, ರೊಕ್ಕ ಜಾಸ್ತಿ ಕೊಟ್ರೆ ಏನತ್ಲಿ, ನೋಡಲಿ ಎಂಥ ಬೇಸ್ ಐತಿ ಇದು ಗಾಡಿ. ಹಂಗೆ ಗಾಡಿ ಮಾತ್ರ ಚೊಕ್ಕ ಐತಿ. ಸೊ ಇಲ್ಲೇನಿರುತ್ತೆ ಅಂದ್ರೆ ಟೈರ್ ಮ್ಯಾನುಫ್ಯಾಕ್ಚರ್ ಡೇಟ್ ಇರುತ್ತೆ.
0524 ಅಂದ್ರೆ 2024 5ನೇ ವಾರ, ತಿಂಗಳಲ್ಲ 5ನೇ ವಾರದಾಗ ರೆಡಿ ಆಗೈತಿ ಟೈರ್. ಇದನ್ನ ಶೋರೂಮ್ನೇರ್ ನಾನೇ ಹೇಳ್ಕೊಟ್ಟು ಬಂದು ಟೈರ್ ಮ್ಯಾನುಫ್ಯಾಕ್ಚರ್ ಡೇಟ್ ತೋರಿಸ್ರಿ ಅಂದೆ, ಅವ್ರಿಗೆ ಗೊತ್ತಾ ಇಲ್ಲ ಅವ್ರಿಗೆ. ಸೊ ಆಮೇಲೆ ಹಿಂಗೆ ಇರ್ತೈತ್ರಿ, ಗೂಗಲ್ ಮಾಡಿ ನೋಡ್ರಿ ನಿಮ್ಗೂ ಗೊತ್ತಾಕಂತೆ. ಗೂಗಲ್ ಮಾಡಿ ಒಂದ್ಸಲ ತೋರಿಸಿ ಹಳೆ ಟೈರ್ ಹಾಕಿ ಕೊಡೋದಿಲ್ಲ ಈಗ ಯೂಸ್ವಲಿ. ಯಾಕಂದ್ರೆ ಈಗ ಎಲ್ಲ ಕಂಪ್ನಿ ಎಲ್ಲ ಈಗ ಹೊಸ ಟೈರ್ ಕೊಡ್ತಾವು. ಅಂದ್ರೂ ಇರ್ಲಿ, ನಮ್ಗೆ ಯಾಕೆ ಹೌದಿಲ್ಲ, ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಏನೋ ಗೊತ್ತಾ. ಇಲ್ಲೊಂದು ಐತೆ ನೋಡ್ರಿ, ಇಲ್ಲಿ ಸಿಕ್ತಿದೆ, ರಂಜಾಗೈತಲ್ಲ ಟೈರ್ ಕಾಣೋದೇ ಇಲ್ಲ. 0424 ಅಂದ್ರೆ 4ನೇ ವಾರ 2024 ಈ ಇಯರ್ ಒಳಗೆ ರೆಡಿ ಆಗೈತಿ ಇದು ಟೈರ್. ಆಮೇಲೆ ಇನ್ನೊಂದು, ನಾವು ಈ ವರ್ಷದ ಮ್ಯಾನುಫ್ಯಾಕ್ಚರ್ ಟ್ರ್ಯಾಕ್ಟರ್ ತಗೊಂಡೇವಿ, ಹಂಗಾಗಿ ಟೈರ್ನು ಈ ವರ್ಷದ ಮ್ಯಾನುಫ್ಯಾಕ್ಚರ್ ಬಂದ ನಮಗೆ. ಇಲ್ಲೈತೆ ನೋಡ್ರಿ 0324 ಅಂದ್ರೆ 3ನೇ ತಿಂಗಳ 24ನೇ ವರ್ಷ ಈ ವರ್ಷದ್ದು. ಸೊ ಇಷ್ಟಂತೂ ಬೇಸಿಕ್ ಇನ್ಫಾರ್ಮೇಶನ್. ಗಾಡಿ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಆಮೇಲೆ ನಮ್ಮದು ಸಿಂಬಾಲ್ ಯಾವಾಗಲೂ ತಿರುಪತಿ ತಿಮ್ಮಪ್ಪ, ಆ್ಯಂಡ್ ನಮ್ದು ಯಾವಾಗಲೂ ಎವರ್ ಗ್ರೀನ್ ದ ಲೆಜೆಂಡ್ ಆಫ್ ಹನುಮಾನ್ ಫಿಕ್ಸ್. ಇವು ನನ್ನ ಬೈಕಿಗೂ ಐತಿ, ಇದು ಇವು ಎಲ್ಲ ನಮ್ಮ ಮನೆಯ ಗಾಡಿಯಾಗ ಎಲ್ಲವಕ್ಕೂ ಅದಾವ ಇವು. ಈ ತಿರುಪತಿ ತಿಮ್ಮಪ್ಪ ಫಸ್ಟ್ ಹೊಸ ಗಾಡಿ ತಂದ ತಕ್ಷಣ ನಾಮ ಹಾಕಿಬಿಡ್ತೇವೆ ನಾವು. ಯಾರು ಬೇರೆದ್ರ ನಾಮ ಹಾಕ್ಬಾರ್ದು ಅಂತೇಳಿ ನಾವು ನಾಮ ಹಾಕಿಬಿಡ್ತೇವೆ. ಸೊ ಇದೊಂದು ಫಿಕ್ಸ್. ಆಮೇಲೆ ಪ್ರೈಸ್ ಹೇಳ್ಬೇಕಲ್ಲ ನಿಮ್ಗೆ. ನಮಗೆ ಈ ಗಾಡಿ ಪ್ರೈಸ್ 8,18,000 ಆಯ್ತು. ಈ ಇಯರ್ಸ್ ಕೊಟ್ಟಿದ್ದು ನಮ್ಗೆ. ಸೊ ನಿಮ್ಮಿಷ್ಟ, ನೀವು ಯಾವ ಥರ ಟೈರ್ ಅಂತ ಗಾಡಿ ತೊಗೊತೀರಿ. ಇದಕ್ಕಿಂತ ಈಗ ಇದು 8,18,000 ಏನೈತಲ್ಲ, ಇದಕ್ಕಿಂತ ಕಡಿಮೆ ಸಿಗ್ತವೆ. ಯಾಕಂದ್ರೆ ಇದು ಹೈಯೆಸ್ಟ್ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಒಳಗೆ ಈ ಕಂಪ್ನಿನ ಹೈಯೆಸ್ಟ್ ಕಾಸ್ಟ್ಲಿ ಇರೋದು. ಭಾಳ ಜನ ಹೇಳ್ತಾರೆ. ಸೊ ನೀವು ನೋಡಿ ತೊಗೋರಿ, ಹಂಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತಾ ಆ ಬ್ರ್ಯಾಂಡ್ ತೊಗೋರಿ. ಆಮೇಲೆ ಇನ್ನೊಂದು, ಯಾವ ಟ್ರ್ಯಾಕ್ಟ್ರನ್ನು ಹೀಯಾಳ್ಸಕ್ಕೆ ಹೋಗ್ಬಿಡ್ರಿ. ಅಂದ್ರೆ ನಮ್ಮ ಟ್ರ್ಯಾಕ್ಟ್ರ್ ಇದು, ನಮ್ಮ ಟ್ರ್ಯಾಕ್ಟ್ರ್ ಅದು ಅಂಥೇಳಿ. ಯಾವ ಟ್ರ್ಯಾಕ್ಟ್ರೂ ಏನೂ ಇರೋದಿಲ್ಲ. ಆ ಪವರ್ ತಕ್ಕಂಗೆ ಎಲ್ಲರೂ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಟ್ರ್ಯಾಕ್ಟರ್ ಫೀಲ್ಡ್ ಒಳಗೆ ಇಂಪ್ಯಾಕ್ಟ್ ಕೊಡೋದಂದ್ರೆ ಡ್ರೈವರ್ ಸ್ಕಿಲ್ಸ್. ಇವೆರಡ್ರ ಮ್ಯಾಗ ಟ್ರ್ಯಾಕ್ಟರ್ ನಿಂತಿರ್ತೈತೆ ಯಾವಾಗಲೂ. ಸೊ ಇದೊಂದು ನೆನ್ಪಿಟ್ಕೋರಿ. ಟ್ರ್ಯಾಕ್ಟರ್ದು ಇನ್ನೊಂದ್ಸಲ ಡೀಟೇಲಾಗಿ ಫುಲ್ ರಿವ್ಯೂ ಮಾಡ್ತೀನಿ. ಇದು ಜಸ್ಟ್ ನಿಮ್ಗೆ ಬಂದೀನಿ ವಾಪಸ್ ಫೀಲ್ಡಿಗೆ ಬಂದೀನಿ ಅಂತ ಹಿಂಟ್ ಕೊಡಕ್ಕೆ ಇದು ವಿಡಿಯೋ ಅನ್ಕೋರಿ ಇದು. ಓಕೆ, ಮತ್ತೆ ಸಿಗೋಣಂತ. ಬಾಯ್ ಬಾಯ್.